ಚಿಕ್ಕಮಗಳೂರಲ್ಲಿ ಏನುಂಟು ಏನಿಲ್ಲ. ಬೆಳವಾಡಿಯ ವೀರನಾರಾಯಣನಿಂದ ಹಿಡಿದು ಮುಳ್ಳಯ್ಯನಗಿರಿ ಪೀಕ್ ತನಕ, ಎತ್ತಿನ ಭುಜದಿಂದ ಹಿಡಿದು ಕುದುರೆಮುಖದ ತನಕ, ಕಲ್ಲತ್ತಗಿರಿ ಫಾಲ್ಸ್ ಇಂದ ಹಿಡಿದು ಬಾಬಾಬುಡನಗಿರಿ ತನಕ ನಿಮ್ಮ ಕಣ್ಣು ಮನ ತಣಿಸುವಂತ ರತ್ನಗರ್ಭ ವಸುಂಧರ ಅಂದ್ರೆ ಅದು ಚಿಕ್ಕಮಗಳೂರನ್ನೇ ಕುರಿತಾಗಿ ಹೇಳಿರೋದು ಅನ್ನುವಂಥ ಭಾವ ಮೂಡಿಸುವಂತ ಊರು ಚಿಕ್ಕಮಗಳೂರು ಕಣ್ರಿ. ಈ ಧರೆಯ ಮೇಲಿನ ಸ್ವರ್ಗ, ಕರ್ನಾಟಕದ ಭೂರಮೆ, ಕರ್ನಾಟಕದ ಮುಕುಟ ಮಣಿ ಚಿಕ್ಕಮಗಳೂರು ಅಲ್ವಾ. ಏನು ಹೊಗಳಿದ್ರು ಕಡಿಮೆ ಚಿಕ್ಕಮಗಳೂರಿಗೆ. ಎಲ್ಲ ಇದೆ ಚಿಕ್ಕಮಗಳೂರಲ್ಲಿ. ಒಂದೊಳ್ಳೆ ರಸ್ತೆ ಇಲ್ಲ ಕಣ್ರಿ ನಿಮ್ಮೂರಿಗೆ. ಹಾಸನ ತಂಗ ಕಣ್ಮುಚ್ಕೊಂಡ್ ಬಂದ್ಬಿಡ್ಬೋದು. ಹಾಸನದಿಂದ ನಿಮ್ಮೂರಿಗೆ ಬರೋವರೆಗೆ ತಿಂದಿದ್ದೆಲ್ಲ ಅರಗೋಗಿ ಈಚೆ ಬಂದ್ಬಿಡ್ಬೇಕು. ಹಳ್ಳ ಕೊಳ್ಳ, ಸಿಂಗಲ್ ರಸ್ತೆ, ಕೇಳೋರು ಇಲ್ದೇ ಇರುವಂತ ರಸ್ತೆ, ಯಾವ್ದು 60ನೇ 70ನೇ ಇಸ್ವಿ ರಸ್ತೆ ಏನೋ ಅನ್ನೋ ಭಾವ ಮೂಡಿಸುವಂತ ರಸ್ತೆನ ಇವತ್ತು ನೀವು ಇನ್ನೂ ಇಟ್ಕೊಂಡಿದ್ದೀರಾ. 2 ಪ್ರಮುಖ ಜಿಲ್ಲಾ ಕೇಂದ್ರ ಕಣ್ರಿ. ಹಾಸನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಎಂಥ ಲೈನ್ ಇರ್ಬೇಕ್ರಿ. ಒಂದು 4 ಲೈನ್ ಇರೋ ಅದ್ಭುತವಾದಂತ ರಸ್ತೆ ಹಾಕಿಸ್ಕೊಳ್ಳಿ. ಈಗ ಏನಾಗ್ತಾ ಇದೆ ಗೊತ್ತಾ, ಟೂರಿಸ್ಟ್ ಎಲ್ಲ ಬೆಂಗಳೂರಿಗೆ ಬಂದು ಇಳಿದವರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಹಾರ್ಕೊಂಡು ಹೋಗಿ ವಯನಾಡಿಗೆ ಹೋಗಿ ಬೀಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಎಕ್ಸ್ಪ್ರೆಸ್ ವೇಲಿ ಗಾಡಿ ಓಡಿಸೋ ಮಜಾನೇ ಬೇರೆ ಅಲ್ವೇನ್ರಿ. ಅದು ಒಂದು ಕಿಕ್ಕು ಅವ್ರಿಗೆ. ಸೋಮನ್ ಕಣ್ ಮುಚ್ಕೊಂಡು ಎಕ್ಸ್ಪ್ರೆಸ್ ವೇಲಿ ಹೋಗ್ತಾ ಇದ್ದಾರೆ, ಸೀದಾ ವಯನಾಡ್ಗೋ ಕೊಡೈಕೆನಾಲ್ಗೋ ಹೋಗಿ ಬೀಳ್ತಾ ಇದ್ದಾರೆ. ಚಿಕ್ಕಮಗಳೂರಿಗೆ ಬರ್ತಾ ಇಲ್ಲ, ಹಾಸನ ತಂಗ ಬಂದು ರೋಡ್ ನೋಡಿ ಗಾಬರಿ ಬಿದ್ದೋಗ್ತಾ ಇದ್ದಾರೆ. ಹಂಗಾಗಬಾರ್ದು. ಒಂದು ಅದ್ಭುತವಾದಂಥ 4 ಲೈನ್ ಹಾಕ್ಸ್ಕೊಳ್ರಿ. ಆಗ ನೋಡಿ ಯಾಕಾದ್ರೂ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀರಾ ನೀವು ಟೂರಿಸ್ಟ್ಗಳು, ದಯವಿಟ್ಟು ಬರಬೇಡಿ ಅನ್ಬೇಕು. ಅಂತ ಟೂರಿಸ್ಟ್ಗಳು ಬರ್ತಾರೆ. ನಿಮ್ಮೂರು ಜಗದ್ವಿಖ್ಯಾತಿ. ಈಗೇನು ಆಗಿಲ್ಲ ಅಂತಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಚಿಕ್ಕಮಗಳೂರು ಏನು ಅಂತ ಗೊತ್ತು. ಆದ್ರೆ ಇನ್ನೊಂದಷ್ಟು ಚೆನ್ನಾಗಾಗುತ್ತೆ ಕಣ್ರಿ. ಇನ್ನೊಂದಿಷ್ಟು ಪ್ರವಾಸಿ ತಾಣ ಬರುತ್ತೆ. ಮುಖ್ಯವಾಗಿ ನಾ ಹೇಳೋದು ಬರ್ತಿದ್ದೆ, 1000 ರೂಪಾಯಿಂದ ಲಕ್ಷ ರೂಪಾಯಿ ಇರೋಕೆ ಕಣ್ಣು ಮನ ತನಿಸುವಂತ ರೆಸಾರ್ಟ್ ನಿಮ್ಮೂರಲ್ಲಿ ಇದೆ. ಬರೀ ರೆಸಾರ್ಟ್ ಅಲ್ಲಿ ಇರೋಕೆ ನಿಮ್ಮೂರಿಗೆ ಬರ್ಬೇಕು ನಾನು. ಶ್ಯೂರ್, ರೆಸಾರ್ಟ್ ಅಲ್ಲಿ ಇರೋಕೆ ಅಂತ ಅದ್ಭುತವಾದಂತ ರೆಸಾರ್ಟ್ಗಳು ನಿಮ್ಮೂರಲ್ಲಿ ಇಟ್ಕೊಂಡಿದ್ದೀರಾ. ಒಂದೊಳ್ಳೆ ರಸ್ತೆ ಹಾಕ್ಸ್ಬಿಡ್ರಿ. ದೆನ್ ಯು ಆರ್ ಗ್ರೇಟ್. ಇನ್ಫ್ರಾಸ್ಟ್ರಕ್ಚರ್ ಈಸ್ ಕೀ ಟು ದ ಸಕ್ಸಸ್. ಕಟ್ಕೊಳ್ಳಿ.